मैं शकील बागमारे बी न्यूज़ और 4 टीवी के तमाम दर्शकों को इस रोशनी के त्यौहार दीपावली की बहुत बहुत मुबारक और उम्मीद करता हूं कि ये त्यौहार से जो रोशनी बिखरेगी वो हम तमाम की ज़िंदगी में रोशनी लाए। मैं हूं आबिद हुसैन शेख। बी न्यूज़ नेशन और 4 टीवी के तमाम दर्शकों को रोशनी के इस पावन त्यौहार दीपावली की हार्दिक बधाई। रोशनी मेरी दूर तलक जाएगी, शर्त ये है कि सलीके से जलाना मुझको। इसी उम्मीद के साथ दुनिया भर में एकता, अखंडता और भाईचारे की ये मिसाल भारत देश इसी तरह इस पावन अवसर पर हम ये संकल्प करें कि नफरतों के माहौल को मिटाकर मोहब्बतों को आम करें। इसी उम्मीद के साथ फिर एक बार आपको इस रोशनी के त्यौहार दीपावली की हार्दिक बधाई। खैर मकदम है 4 टीवी न्यूज़ में मैं हूं खुर्शीद आलम। हर साल त्योहारों के मौके पर बाज़ारों में धूम लगी हुई होती है, यानी इस मर्तबा यानी दुख और अंधेरे से निजात के लिए दीप की रोशनी लेकर आई है दीपावली। इसी दीप की रोशनी में आने वाले दिन कैसे गुजरेंगे, खुशगवार होंगे, इसी उम्मीद के साथ दीप जलाया जाता है और दीपावली का त्यौहार बड़े ही हर्ष व उल्लास के साथ मनाया जाता है। आज हम ठहरे हुए बीजापुर के मार्केट में, जो आज लक्ष्मी पूजा है, महालक्ष्मी पूजा है और इस मौके पर दुकानों में, मार्केट में रौनक लगी हुई है, लोग भीड़ लगी हुई है। आइए जानने की कोशिश करते हैं कि इस मर्तबा दीपावली कैसे मनाई जा रही है। इस महंगाई के दौर में क्या आने वाले दिनों में इसी दीप को जलाते हुए यानी महंगाई को मात देने के लिए क्या दीपावली शुभ अवसर लेकर आएगी, इसी को जानने की हम कोशिश करेंगे। ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು। ದೇವರು ಎಲ್ಲರ ಬಾಳಿನಲ್ಲಿ ಬೆಳಕನ್ನು ತರಲಿ, ದೀಪಾವಳಿಯ ಉತ್ಸವ ಎಲ್ಲರಿಗೂ ಹರ್ಷವನ್ನು ತರಲಿ ಅಂತ ಹೇಳ್ತಾ, ಈ ಬಾರಿಯ ಉತ್ಸವ ಅನೇಕ ತೊಂದರೆಗಳಿದ್ದರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ಸಮಾಜದವರು ಇಲ್ಲಿ ಯಾವುದೇ ಜಾತಿ ಧರ್ಮಗಳಿಲ್ಲದೆ ದೀಪಾವಳಿ ಉತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾರೆ। ಯಾಕೆಂದರೆ ಇದು ಬೆಳಕಿನ ಹಬ್ಬ, ನಾಡಿಗೆ ಮತ್ತು ಮನುಷ್ಯರ ಬಾಳಿಗೆ ಬೆಳಕನ್ನು ತರತಕ್ಕಂಥ ಹಬ್ಬ ಆಗಿದ್ದರಿಂದ ಎಲ್ಲರೂ ಕೂಡ ಎಷ್ಟೇ ತೊಂದರೆಗಳಿದ್ದರೂ, ಎಷ್ಟೇ ನಮಗೆ ಇವತ್ತು ನೋಟ್ ಬ್ಯಾನ್ ಆಗಿದ್ದರೆ, ಆಮೇಲೆ ಕರೋನಾದಂಥ ಸಂಕಷ್ಟಗಳು ಬಂದಿದ್ದರೂ ಕೂಡ, ಬೆಲೆ ಏರಿಕೆ ಅಂತ ಬರೇ ನಮ್ಮೆಲ್ಲರ ಮನಸ್ಸಿನಲ್ಲಿ ಇದ್ದರೂ ಕೂಡ, ಒಂದು ಅನೇಕ ತೊಂದರೆ ತಾಪತ್ರಯಗಳಿದ್ದರೂ ಕೂಡ ಜನ ಇವತ್ತು ಒಂದು ವಿಜಯಪುರದ ಮಾರ್ಕೆಟ್ನಲ್ಲಿ ಆಗಮಿಸಿ ಅತ್ಯಂತ ಸಂಭ್ರಮ ಸಡಗರದಿಂದ ಈ ಖರೀದಿ ಮಾಡ್ತಾ ಇದ್ದಾರೆ। ಅವರು ಅತ್ಯಂತ ವಿಜೃಂಭಣೆಯಿಂದ ಹಬ್ಬವನ್ನು, ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ। ಸರ್, ಪ್ರತಿ ವರ್ಷ ಈ ಪೂಜೆ ಸಾಮಗ್ರಿ ಆಗಲಿ ಅಥವಾ ಆಕಾಶ ಲೈಟ್ ಆಗಲಿ, ಡೆಕೋರೇಷನ್ ಆಗಲಿ, ಹೂ ಆಗಲಿ, ಪ್ರತಿ ವರ್ಷ ತುಟ್ಟಿ ಆಗ್ಲಾಕ್ಕೆ ಹೋಗ್ತಾ ಇದೆ। ಈ ವರ್ಷ ಏನು ಅನ್ನಿಸ್ತೀರಿ? ಅದೇ ಹೇಳ್ತಾ ಇದ್ದೀನಲ್ಲ,
ಕಳೆದ 18 ವರ್ಷಗಳ ಹಿಂದೆ ನಾವು ಗಮನಿಸಿದ್ರೆ ಕೆಲವು ಪ್ರೈಸ್ಗೆ ಹಣಕ್ಕೆ ಅತ್ಯಂತ ಕಡಿಮೆ ದರದಲ್ಲಿ ಪಟಾಕ್ಷಿಗಳಾಗಲಿ, ಆಮೇಲೆ ಆಕಾಶ ಬುಟ್ಟಿಗಳಾಗಲಿ, ಆಮೇಲೆ ನಮ್ಮ ಕುಂಬಾರ ಸಮಾಜದವ್ರು ಮಾಡಿರ್ತಕ್ಕಂಥ ಪಣತಿಗಳಾಗಲಿ ದೊರೀತಾ ಇದ್ದು. ಆದರೆ ಇವತ್ತು ಏನಾಗಿದೆ, ಈ ಒಂದು ಬೆಲೆ ಏರಿಕೆಯಿಂದ ಈ ಗುಡಿ ಕೈಗಾರಿಕೆ ನಿಂತು ಬಿಟ್ಟಿದೆ. ಪಾಪ ಕುಂಬಾರರ ಜೀವನ ಭಾಳಷ್ಟು ಅಸ್ತವ್ಯಸ್ತ ಆಗ್ತಾಯಿದೆ. ಯಾಕಂದರೆ ಈಗ ಆಕಾಶ ಬುಟ್ಟಿಗಳು ಈ ಲೈಟ್ ಮೇಲೆ ಬಂದಿದ್ದರಿಂದ, ಆಮೇಲೆ ಈ ಒಂದು ಆಕಾಶ ಬುಟ್ಟಿಗಳನ್ನು ದೀಪದಲ್ಲಿ ಹಚ್ಚಿ ಇಡ್ತಕ್ಕಂಥ ಒಂದು ಕಾಲಿತ್ತು. ಈಗೆಲ್ಲರೂ ಲೈಟ್ ಬಿಡ್ತಾ ಇದ್ದಾರೆ. ಹೀಗಾಗಿ ಆದರೂ ಕೂಡ ಅದು ಮಣ್ಣಿನ ಪಣತಿಯಲ್ಲಿ ದೀಪವನ್ನು ಬೆಳಗಿಸೋದು ಒಂದು ವಿಶೇಷತೆ, ಸಂಪ್ರದಾಯ, ಅದನ್ನು ಬಿಡ್ತಾ ಇಲ್ಲ. ಜೊತೆಗೆ ಈಗ ಸಾಕಷ್ಟು ಬೆಲೆ ಏರಿಕೆ ಇದ್ದರೂ ಕೂಡ ಜನ ಏನು ಮಾಡ್ತಾಯಿದ್ದಾರೆ, ಖರೀದಿಗೆ ಬಜಾರ ಪೇಟೆಗಳತ್ತ ಮುಖ ಮಾಡಿ ಸಂತೆ ಪೇಟೆಯನ್ನು ಮಾಡ್ತಾಯಿದ್ದಾರೆ. ಶೌಟಿ, ನನ್ನ ಹೆಸರು ದಾನೇಶ್ ಶೌಟಿ, ನ್ಯಾಯವಾದಿಗಳು, ವಿಜಯಪುರ. ಧನ್ಯವಾದ. दीपावली के अवसर पर जो है माँ लक्ष्मी जी की पूजा हो रही है। हर दुकानों को, हर मकानों को जो है लक्ष्मी जी की पूजा करते हुए, दीप जलाते हुए यहाँ पर पूजा करते हैं। ये रहते रहे इस ನಾವೆಲ್ಲರಿಗೂ ಹ್ಯಾಪಿ ದೀಪಾವಳಿ ಅಂತ ಹೇಳ್ತೀವಿ ರೀ. ಬಿ ಟಿ ವಿಯವ್ರು ಇಲ್ಲಿಂದ ನಮ್ಮ ಅಂಗಡಿಗೆ ಬಂದು ಕಟ್ಸಿಂದ ಅಂಗಡಿ ಅಂದ್ರೆ ಮಹಾಲಕ್ಷ್ಮಿ ಪೂಜೆ ಮಾಡಿದ ಕಷ್ಟ ವಿಡಿಯೋ ಮಾಡೋಕ್ಕೆ ಬಂದರು. ಸರ್ಪ್ರೈಸ್ ಏನೋ ಇವತ್ತು ನಮಗೂ ಖುಷಿ ಆಯಿತು. ಅದಕ್ಕೆ ನಮ್ಮಿಂದ ಎಲ್ಲರಿಗೂ ಇಡೀ ಬಿಜಾಪುರದವ್ರಿಗೆ ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ ಬಿಜಾಪುರದವ್ರಿಗೆ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಹೋದ ವರ್ಷಕ್ಕಿಂತ ಈ ವರ್ಷ ಹೆಂಗೆ ಅನ್ನಿಸ್ತು? ಹೋದ ವರ್ಷಕ್ಕಿಂತ ಈ ವರ್ಷ ಅಂದ್ರೆ ಖುಷಿ ಅನ್ಸೈತೆ ರೀ. ಹೋದ ವರ್ಷ ಕರೋನಾ ಕಾಲಾಗ ಎಲ್ಲರಿಗೂ ಭಾಳ ಟೆನ್ಷನ್ ಆಗಿತ್ತು ಮತ್ತು ಎಲ್ಲರದು ಮೂಡ್ ಆಫ್ ಇತ್ತು. ಈ ವರ್ಷ ಎಷ್ಟೋ ಬೇಕಾದ್ ಬೆಟ್ರ್ ಅಂದ್ರೆ ಈಗ ನೀವು ದೀಪ ಹಚ್ಚಿದ್ರಿ, ಏನು ಬೇಡ್ಕೊಂಡು ಹಚ್ಚಿದ್ರಿ? ಹಿಂಗೆ ಮುಂದೆಲ್ಲ ಚಲೋ ಆಗಲಿ, ಯಾವ ಕರೋನಾ ಅಂತ ಯಾವ ಅಡ್ಡಿ ಆತಂಕ ಬರಬಾರ್ದು, ನಮ್ಮ ದೇಶ ಸರ್ವೇ ಜನ ಸುಖಿನೋ ಭವಂತಂತ ನಾವೆಲ್ಲ ಲಕ್ಷ್ಮೀ ದೇವಿಗೆ ಬೇಡ್ಕೋತೀವಿ. ವರ್ಷ ಏನಾಗ್ತಿತ್ತು, ಈ ಹೋದ ವರ್ಷದ ಕರೋನಾದಿಂದ ಏನೂ ಮನ್ಸಿಗೆ ಭಾಳ ನೆಮ್ಮದಿ ಇದ್ದಿದ್ದಿಲ್ಲ ಮತ್ತು ಮಂದಿಗೆ ಅಡಚಣೆ ಭಾಳ ಆಗೈತಿ. ಈ ಸರಿ ಆದರೂ ಒಂದು 80% ಅಗದಿ ಚಲೋ ಆಗ್ಯದ. ಅಡಚಣೆ ಅದೆಲ್ಲ ಅನುಕೂಲ ಆಗ್ಯದ ಮಂದಿಗೆ. ಇನ್ನೇನು ಒಂದು ಜರ ಎಲ್ಲ ತುಟ್ಟಿ ಭಾಳ ಆಗ್ಯಾವ, ಅದು ಒಂದು ಅನಾನುಕೂಲತೆ ಭಾಳ ಆಗ್ಯದ ಮಂದಿಗೆ. ಇದೇ ದೇವ ಲಕ್ಷ್ಮಿ ಹಿಂಗೆ ಎಲ್ಲರಿಗೆ ಶುಭ ಮಾಡ್ಕೊತ ಹೋಗಲಿ ಅಂತ ಎಲ್ಲರಿಗೂ ಬೇಡ್ಕೊಡು. ಸೊ ನಮಸ್ಕಾರ ರೀ 4TV ಚಾನಲ್ದವ್ರಿಗೆ. ನಮ್ಮ ಅಭಿಪ್ರಾಯ ಏನಂದ್ರೆ, ಇದೇನು ದೀಪಾವಳಿ ನಿಮಿತ್ತವಾಗಿ ತಾವು ನಮ್ಮ ಅಂಗಡಿ ನಿರ್ಮಾಣಿಸಿದ್ರಿ, ಇದು ಭಾಳ ನಮಗೆ ಸಂತೋಷವಾದ ಸಂಗತಿ. ಎರಡನೇದಾಗಿ ಈ ಕರೋನಾ ಅಂತ ಮಹಾಮಾರಿ ಬೇಗ ಗುಣವಾಗಂತ ನಾವು ದೇವರನ್ನು ಪ್ರಾರ್ಥಿಸ್ತೀವಿ. ಬಟ್ ಸರ್ವೇ ಜನ ಸುಖಿ ಬಂತು ನಮ್ಮದೊಂದು ಆಶೆ ಅದ ಅಷ್ಟೇ. ಮತ್ತು ಇಷ್ಟೇ ಇದಕ್ಕಿಂತ ಹೇಳ್ತೇನೆ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ನನ್ನ ಹೆಸರು ಪುಷ್ಪಮ್ಮ ಅಂತಮಠ. ನಾನು ಇವರು ಲಾಲ್ ಸಂಗಿಯವ್ರ ಅಂಗಡಿಗೆ 10 ವರ್ಷದಿಂದ ಆಯಿತು ಬರ್ಲಕತ್ತ ಇಲ್ಲಿ ಅಂಗಡಿಗೆ. ಯಾವಾಗಲೂ ಬಜಾರೊಳಗೆ ನೋಡ್ತಾ ಇರ್ತೀನಿ. ಈಗ 2 ವರ್ಷದಿಂದ ಕೆರೋನಾ ಅಂತ ಮಹಾಮಾರಿ ಬಂದಿದ್ದರಿಂದ ಪೂಜಾನೂ ಸರಿಯಾಗಿ ಮಾಡಲಿಲ್ಲ ಎಲ್ಲರೂ. ಈ ವರ್ಷ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಮೊದಲಿಂದನೂ ನಾವು ಇವ್ರ ಅಂಗಡಿಗೆ ಭಾಳ ನಾವು ಇವರ ಗುರುಗಳು ನಾವು ಇವ್ರ ಅಂಗಡಿ ಯಾವಾಗ್ಲೂ ಚಲೋನೇ ನಡೀತದೆ. ಹಿಂಗೆ ಎಲ್ಲ ಏನು ಬೇಡ್ಕೊಂಡಿದ್ರಿ? ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ, ಕೆರೋನಾ ಅಂತ ಮಹಾಮಾರಿ ಹೋಗಲಿ, ಎಲ್ಲರಿಗೂ ಸುಖ ಸಮೃದ್ಧಿ ತುಂಬಲಿ ಎಲ್ಲರಿಗೂ ಅಂಥೇಳಿ ನಾನು ಇಷ್ಟು ಹೇಳಿ ನನ್ನ ಮಾತು. ಹ್ಯಾಪಿ ದೀಪಾವಳಿ. हैप्पी दीपावली. हैप्पी दीपावली खुर्शीद भाई उनको. इस मरतबा आपकी दीपावली कैसी रही? गुज़िश्ता साल से यानी पिछले 2 सालों से जो कोरोना की महामारी थी, उससे इस साल क्या हुआ? ये ठीक है, अच्छा ये चला गया अभी, अच्छा है. ऐसा नहीं, कोरोना का कुछ डर नहीं है. लेकिन हम सबका मैं ये बोलता हूँ कि अच्छा हर साल खुशी से जाते हैं. अभी आपने पूजा की, दिया जलाया, क्या मन्नत लेकर जलाया? कि इन्हें सब हाँ सबका अच्छा होंगे, भला होंगे और एकदम नॉर्मल ऑफ लाइफ होंगे, वही बोलते. ಒಂದು ಕರೋನಾ ಸಮಯ ಇದ್ರ ಸಂಬಂಧ ನಮ್ಮ ಜನತೆ ಇಷ್ಟು ವಿಜೃಂಭಣೆಯಾಗಿ ದೀಪಾವಳಿ ಆಚರಿಸಲಾಗಿತ್ತು. ಬಟ್ ಕರೋನಾ ಹೋದ ಬಳಿಕ ನಂಗೆ ಅನ್ಸೋ ಮಟ್ಟಿಗೆ
ಫಸ್ಟ್ ಟೈಮ್ ಈ ಥರ ಮಾಡ್ತಕ್ಕಂಥ ಪ್ರಶ್ನೆ ಹಬ್ಬ ಇದು ದೀಪಾವಳಿ. ಯಾಕಂದರೆ ಎಲ್ಲರೂ ನೋವಿನೊಳಗಿದ್ರು, ಎಲ್ಲ ಜನ ಸಮುದಾಯದವ್ರು ಯಾವುದೇ ಹತ್ತಿರನಾಗಿರ್ತಕ್ಕಂಥ ಹಬ್ಬ ಇಲ್ಲಿವರೆಗೆ ಮಾಡಿಲ್ಲಾಗಿದ್ರು. ಬಟ್ ದೀಪಾವಳಿದಿಂದ ಕರೋನಾ ಇಲ್ಲಿದಿಂದ ಹೋಗಲಿ ಅಂತ ನಾನು ಎಲ್ಲರಿಗೆ ಕರೋನಾ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಕರೋನಾ ಹೋಯ್ತಪ್ಪ ಅಂತಂದ್ರೆ ನಮ್ಮ ಜನ ಫಸ್ಟ್ ಟೈಪ್ ಯಾವ ಥರ ನಾವು ಜೀವನ ನಡೆಸ್ತಾ ಇದ್ದೀವಿ ದಿನನಿತ್ಯದ್ದು, ಆ ಥರ ಬದುಕಾಗಲಿ ಅಂತೇಳಿ ನಾ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಎಲ್ಲ ಜನಕ್ಕೆ ಒಳ್ಳೆಯದಾಗಲಿ. ನಾನು ಕೂಡ ಒಂದು ICTC ಟ್ಯೂಷನ್ ಹೊತ್ತಿಂದ ಈ ಥರ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೆ ಭಾಳ ಚೆನ್ನಾಗಿ ಬೆಳಗಲಿ ಅಂತ ಹೇಳ್ತಾ ದೇವರಲ್ಲಿ ಮತ್ತೊಮ್ಮೆ ನಾನು ಬೇಡ್ಕೊಂಡು ನನ್ನೊಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಂತೇಶ್ ಸಂಚನಾಳ್ ಅಂತೇಳಿ. तो आपने देखा कि बाज़ारों में ख़रीदारी भी चली है और अपने अपने दुकानों की आज पूजा भी चली हुई है, पटाखों की धूम है। तो इस दीपावली को जो है बड़े ही हर्षोल्लास के साथ लोग मना रहे हैं। आप यहाँ पर आप देख सकते हैं कि ये शराब बाज़ार है, तो अपने अपने दुकानों की पूजा में मसरूफ़ हैं। तो इस मर्तबा जो है लोगों में खुशी है, क्योंकि पिछले 2 सालों से कोरोना महामारी के तहत दीपावली के दीप जो है बिल्कुल कम मिक़दार में जलाए गए। और इस मर्तबा जो है लोग यही उम्मीद लेकर, यही आकांक्षा लेकर, यही प्रार्थना लेकर दीप जला रहे हैं कि आने वाले दिनों में इस दीप की रोशनी से पूरे दुनिया से, भारत से कोरोना जैसी भी महामारी दूर हो जाए और जो दाम महंगाई बढ़ रही है वो भी सस्ती हो जाए और तमाम जो है इत्तेहाद और इत्तेफाक से ज़िंदगी गुजारे। यही शुभकामनाएं लेकर दीपावली के इस स्वर्ण अवसर पर दीप जला रहे हैं। और हम भी आकांक्षा करते हैं और हम भी जो है 4TV न्यूज़ और B न्यूज़ नेशन की ओर से तमाम लोगों को हैप्पी दिवाली शुभकामनाएं देते हैं। कैमरामैन रऊफ़ के साथ मैं खुर्शीद आलम, 4TV न्यूज़ बीजापुर। स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्केल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। बीजापुर में पहली बार बिगॉस ऑनलाइन मल्टी डिलीवरी ऐप। अब सब कुछ 30 मिनट में आपके घर तक। फूड, मीट एंड फिश, ग्रोसरी, मेडिसिन्स, वेजिटेबल्स, फ्रूट्स एंड जूस, डेयरी प्रोडक्ट्स, टी एंड कॉफी, डॉक्यूमेंट्स, पार्सल्स, स्वीट मार्ट। जल्दी ही इसकी सर्विस चालू होगी आपके डोर तक। चाहे तो आप प्ले स्टोर से इस ऐप को डाउनलोड भी कर सकते हैं।